ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಿಸ್ಟರ್ ಲಂಕೇಶ್, how are you? Super, Mr. Lokesh. Very good. Audience, ಶಬಾಷ್. ನಾಯ್ಸ್ ಪೊಲ್ಯೂಷನ್. ಸೂಪರ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ನಮ್ಮ ಚೌಕ ಚಿತ್ರದ 4 ಚೌಕಗಳ ಹತ್ರ ಮಾತಾಡ್ತಾ ಇದೀವಿ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ, ಮಾತಾಡೋಣ ಬನ್ನಿ. ಅದಕ್ಕೆ ಮೊದಲು ಒಂದು ಸ್ಪೆಷಲ್ ರಿಕ್ವೆಸ್ಟ್. ಏನು? ಎಲ್ಲ ಆಡಿಯನ್ಸ್ ಗಳಲ್ಲೂ ಮುತ್ತ 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 ಚಿನ್ನರಿ ಮುತ್ತ. 1 2 3 ಸ್ಟಾರ್ಟ್. ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ. ಹೆಂಗೆ ಹೆಂಗೆ ಹೆಂಗೆ. ಥ್ಯಾಂಕ್ ಯು ಜಿ. ಆ ಸಾಂಗ್ ನ ಹಾಡಿದ್ದು 4 ಜನ ಹುಡುಗಿರೆ. ಗೊತ್ತು, ರೆಮೋ ಕೂಡ ಆ ಸಾಂಗ್ ಹಾಡಿರೋದು. 4 ಜನ ಹುಡುಗಿರೆ ಹಾಡಿದ್ದು. ಹೌದು ಹೌದು. ಅವಾಗಿಂದನೂ ಹುಡುಗಿರು. ಅಯ್ಯೋ ಅಯ್ಯೋ, ನೀವು ಅಲ್ಲ ಬರ್ತೀರಿ ಅಂದ್ರೆ. ಮೋಸ್ಟ್ಲಿ ರೆಮೋಗೂ ಹೇಳಿರ್ಬೋದು ನಮ್ಮ ಮನೇಲಿ ಯಾರು ಇಲ್ಲ ಅಂತ. ಇಲ್ಲ, ಅದೇಳಿದ್ದೇನಂದ್ರೆ ನಿಜ, ಅದೇಳಿದ್ದೇನಂದ್ರೆ ಮನೇಲಿ ಯಾರು ಇಲ್ಲ, ಮಗ ಒಬ್ನೇ ಇದ್ದಾನೆ, ಹೋಗ್ಬೇಕು, ಟ್ಯೂಷನ್ ಹೇಳ್ಕೊಡ್ಬೇಕು, ಮನೇಲಿ ಯಾರು ಇಲ್ಲ, ನನ್ನ ಫ್ರೆಂಡ್ ಬರ್ತದೆ ಅನ್ಕೊಣ, ಅವ್ನು ಟ್ರೀಟ್ ಮಾಡ್ಬೇಕು, ಹಿಂಗ್ ಹೇಳಿದ್ರು. ರಾಣ ಏನು ಎಷ್ಟು ಜಮ್ಮ ಆಫ್ ಅ ಪರ್ಸನ್ ಅಂದ್ರೆ ರಾಣ ತರ ಒಳ್ಳೆ ಹುಡುಗ, ಬೇರೆ ಬೇರೆ ತರ ಏನು ಅಲ್ಲ. ಅವ್ರು ಯಾರು ಏನು ಕೇಳಲಿಲ್ಲ, ಮನೇಲಿ ಯಾರು ಏನು ಕೇಳ್ತಿಲ್ಲ, ಯಾರು ಏನು ಕೇಳ್ತಿಲ್ಲ. ಈಗ ಒಂದೇ ಒಂದು ಡಿಫ್ರೆನ್ಸು, ಬೇರೆಯವರು ಬೇರೆ ಯಾವ್ದಾದ್ರು ಹುಡುಗಿ ಬಂದ್ರೆ ನಮ್ಮ ಮನೇಲಿ ಯಾರು ಇಲ್ಲ ಅಂತ ರಾಗ ಹೇಳ್ದ ಅಂತ ಅನ್ಕೊಳ್ಳೋಣ. ರೆಮೋಗ್ ಏನ್ ಹೇಳ್ಬೋದು ಅಂತ. ಏನ್ ಹೇಳ್ಬೋದು? ರೆಮೋ ಬಂದು ಮಾತಾಡಿದ್ರೆ ನಮ್ಮ ಮನೇಲಿ ಜಾಗ ಇಲ್ಲ. ಇವಾಗ 4 ಜನ ಬೇರೆ ಬೇರೆ ಗೆಟಪ್ ಅಲ್ಲಿ ಇದ್ದೀರಾ. ಚೌಕ ಇಸ್ ಆಲ್ರೆಡಿ ಕ್ರಿಯೇಟಿಂಗ್ ಕ್ಯೂರಿಯಾಸಿಟಿ, ಯಾಕಂದ್ರೆ ಇದಕ್ಕೆ 4 ಬೇರೆ ಫೇಸ್ ಅಲ್ಲಿ ನಡೆಯುವಂತ ಕತೆ. ಸೊ ವಾಟ್ ಇಸ್ ದ ಯುನೀಕ್ನೆಸ್? ಏನಿದು? ಈಗ ಸಾಧಾರಣವಾಗಿ 4 ಕ್ಯಾರೆಕ್ಟರ್ಸು, 4 ಟೈಮ್ ಝೋನು ಅಂತ ಏನೇ ಹೇಳಿದ್ರು ಒಂದು ಲಿಂಕ್ ಇರುತ್ತೇನೋ, ಎಲ್ಲ ಸೇರ್ಕೋತಾರೆ. ಯಾರ್ದು ಕತೆಗಳು ಪ್ರೇಮ್ ಒಂದು 1986, 1986, 1985, 1986, ಅವ್ನು 1996, ನನ್ನ ಕ್ಯಾರೆಕ್ಟರ್ 2000, ಪ್ರಜು ಕ್ಯಾರೆಕ್ಟರ್ 2007. ಈ 10 ವರ್ಷ 7 ವರ್ಷ ಡಿಫರೆನ್ಸ್ ಅಲ್ಲಿ ಏನೇನಾಗುತ್ತೆ? ಏನೇನಾಗುತ್ತೆ ಅಂದ್ರೆ ಬೈತಾನ ಡೈರೆಕ್ಟರ್. ಬಟ್ ಏನಪ್ಪಾ ಅಂದ್ರೆ ಬಟ್ ಈ 4 ಕತೆಗಳು ಒಂದಕ್ಕೊಂದು ಸಂಬಂಧ ಇಲ್ದಿರೋ ಅಂತ ಅವ್ರವ್ರ ಬೇರೆ ಬೇರೆ ಬ್ಯಾಕ್ ಡ್ರಾಪ್ ಬೇರೆ ಇರುತ್ತೆ. ಅವ್ರ ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಹೇಳ್ತೀನಿ ಅಂದ್ರೆ 4 ಡಿಫ್ರೆಂಟ್ ಏರಾಸ್ ಬೇರೆ 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 ರೀತಿಯಲ್ಲಿ ಬೇರೆ ಬೇರೆ ಜಾಗಗಳಿರುವಂತ ವ್ಯಕ್ತಿಗಳು, ಅವ್ರ ಭಾವನೆಗಳು, ಅವ್ರಿರುವಂತ ಒಂದು ಲೈಫ್ ಸ್ಟೈಲು, ಇವೆಲ್ಲವನ್ನು ಮೀರಿ ಸಮಾಜದಲ್ಲಿ ಯಾವಾಗ್ಲೂ ಎಲ್ಲೋ ಒಂದ್ ಕಡೆ ಕೆಟ್ಟದೇನೋ ನಡೀತಾ ಇರುತ್ತೆ. ಸೊ ಇವ್ರು ಗೊತ್ತಿಲ್ದೇನೋ ದೇ ಆಲ್ ಗೆಟ್ ಸ್ಟಕ್ ಇನ್ ಇಟ್. ಸೊ ಅದನ್ನ ಹೇಗೆ ಇವರು ವಿರುದ್ಧವಾಗಿ ಅದ್ರ ವಿರುದ್ಧವಾಗಿ ಹೇಗೆ ಹೋಗ್ತಾರೆ, ಅದನ್ನ ಹೇಗೆ ಎದುರಿಸ್ತಾರೆ ಅನ್ನೋ ಕಾರಣ ಏನು, ಇವ್ರು ಸೇರೋದಕ್ಕೆ ಕಾರಣ ಏನು? ಓಕೆ, 4 ಜನ ಒಟ್ಟಿಗೆ ಸೇರ್ತಾರೆ. 4 ಜನ ಕೊನೆಗೆ ಒಂದ್ಸತಿ ಸೇರ್ತಾರೆ. ಕಥೆಯಲ್ಲಿ ಒಬ್ರಿಗೊಬ್ರಿಗೂ ಸಂಬಂಧ ಇರಲ್ಲ, ಆದ್ರೆ ಸಿನಿಮಾ ನೋಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಸೇರ್ತೀರಾ. ಅದೇ ಲೈಫ್ ಅಲ್ಲಿ ಎಲ್ರಿಗೂ ಒಂದು ಮೋಟಿವೇಶನ್ ಕಮ್ಮಿ ಆಗಿದೆ ಫಾರ್ ಎನಿಥಿಂಗ್. ಅದು ಯಾವುದೇ ಒಳ್ಳೆ ಕಾರಣಕ್ಕಾಗಿ, ಒಂದು ಕಾಸ್ ಆಗ್ಲಿ ಮೋಟಿವೇಶನ್ ಕಮ್ಮಿ. ಕರೆಕ್ಟ್. ಆ ಒಂದು ಮೋಟಿವೇಶನ್ ಈ ಸಿನಿಮಾ ಮುಖಾಂತರ, ಕಥೆ ಮುಖಾಂತರ ತರುಣ್ ಸುಧೀರ್ ಅವರು ಬಹಳ ಚೆನ್ನಾಗಿ. ನೀನು ಶ್ರೀಮಂತ ಆಗಿದ್ರು ಅದೇ ಮೋಟಿವೇಶನ್, ನೀನ್ ಬಡವಾಗಿದ್ರು ಅದೇ ಮೋಟಿವೇಶನ್, ನೀನೊಬ್ಬ ನಟ ಆಗಿದ್ರು ಅದೇ ಮೋಟಿವೇಶನ್, ನೀನ್ ತರಕಾರಿ ಮಾರೋನಾಗಿದ್ರು ಅದೇ ಮೋಟಿವೇಶನ್. ಕೊನೆಗೆ ಏನಂದ್ರೆ ಒಳ್ಳೆತನಕ್ಕೆ ಒಂದು ಮೋಟಿವೇಶನ್ ಈ ಸಿನಿಮಾ ಆಗುತ್ತೆ. ಒಂದೇ ಮೋಟಿವೇಶನ್, ನಮ್ಮನೇಲಿ ಯಾರು ಇಲ್ಲ. ನಮ್ಮನೇಲಿ ಎಲ್ಲ ಇದಾರೆ, ಮಕ್ಕಳು ಮರಿ, ನನ್ನ ಹೆಂಡತಿ ಇದ್ದಾಳೆ, ನಮ್ಮಪ್ಪ ಅಮ್ಮ, ನನ್ನ ತಮ್ಮ ಎಲ್ಲ ಇದಾರೆ ನಮ್ಮ ಮನೇಲಿ. ಅಫಿಷಿಯಲ್ ಇಂಥ ಸ್ನೇಹಿತರು ಎಲ್ಲ ಇದಾರೆ. ಇಲ್ಲಪ್ಪ, ನಾವ್ ಹೇಳಿದ್ರಲ್ಲಿ ಏನ್ ತಪ್ಪು? ಇವಾಗ ಕಳ್ಳನ್ ಮನ್ಸು ಉಳ್ಳುಳಿಗೆ ಅಂದಂಗೆ ಮನೇಲಿ ಯಾರು ಇಲ್ಲ ಅಂತ ನಾವು ಹುಡುಗಿರು ಮನೇಲಿ ಯಾರು ಹುಡುಗಿರ್ ವಿಚಾರ ಮಾತಾಡ್ತಿರಲ್ಲ, ಏನು ಇಲ್ಲ ಯಾರು ಇಲ್ಲ ಅಂದ್ರೆ ನನ್ನ ಏನ್ ಅನ್ಕೋತಾರೆ? ಮಹಾಜನಗಳೇ ದಯವಿಟ್ಟು ಆ ತರ ಇಲ್ಲ, ಕ್ಲಾರಿಫೈ ಮಾಡ್ಕೊಡ್ತೀನಿ. ಬೇಡ, ಅವ್ರು ಕೇಳ್ತಿಲ್ಲ. ಮನೇಲಿ ಯಾರು ಇಲ್ಲ ಕಣೋ, ಮಗ ಒಬ್ನೇ ಇದ್ದಾನೆ, ಮನೇಲಿ ಯಾರು ಇಲ್ಲ ಕಣೋ, ಯಾರೋ ನೆಂಟರು ಬರ್ತಾರೆ, ಮನೇಲಿ ಯಾರು ಇಲ್ಲ ಕಣೋ, ಮನೆ ತುಂಬಾ ಕೆಲಸ ಇದೆ, ಆತರ ಹೇಳಿದ್ ಪಾಪ ಅವ್ರು. ನೀವು ಮನೇಲಿ ಯಾರು ಇಲ್ಲ ಆತರ ಅಲ್ಲ, ಅವ್ರು ಯಾರು ಕೇಳ್ತಾನೂ ಇಲ್ಲ ಕ್ಲಾರಿಫಿಕೇಶನ್. ರೇಮೋ ಅವರೇ, ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾ? ರೇಮೋ ಅವ್ರಿಗೆ ಬೇಡ, ಅವ್ರಿಗೆ ಬೇಡ. ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತಾ? ಇಲ್ಲ, ಕ್ಲಾರಿಫಿಕೇಶನ್ ಅಲ್ಲ ದಡ್ಡ, ಕೇಳಿಲಿ. ಅವ್ರ ಕ್ಲಾರಿಫಿಕೇಶನ್ ಅಲ್ಲ, ಅವ್ರಿಗೆ ಇವಾಗ ಮೋಟಿವೇಶನ್ ಸಿಕ್ಕಿದೆ, ಅವ್ರು ಇವಾಗ ಅದನ್ನೇ ಶುರು ಮಾಡ್ಕೋತಾರೆ. ಕರೆಕ್ಟ್ ಆಗಿ ಎಲ್ಲ ಒಳ್ಳೆತನಕ್ಕೂ ಒಂದು ಮೋಟಿವೇಶನ್ ಬೇಕಲ್ಲ ಪ್ರಜ್ವಲ್. ತಗೊಂಬರಿಲೇಪ್ಪ, ಕ್ಯಾಮ್ರಾ ತಗೊಂಬರಿ. ಹುಷಾರು, ಬಹಳ ತುಟ್ಟಿ ಕ್ಯಾಮ್ರಾ ಅದ. ಯಾರಪ್ಪ ನೀನು? ನಾನ್ ಗೊತ್ತಿಲ್ವಾ? ಇಲ್ಲ. ನಾನ್ ಗೊತ್ತಿಲ್ವಾ? ಗೊತ್ತಿಲ್ಲ. ಸರಿ ಬಿಡ್ರು. ಏನ್ ಸರಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇದೀಯಾ? ಯಾರು ನೀನು?
ಸುಮ್ನೆ ಹೋಗ್ಬಾರ್ದಾ? ಯಾಕೆ ಸುಮ್ನೆ ಬಾಯ್ ಹೊಡ್ಕೊತಾ ಇದ್ಯಾ? ನಿಮ್ದೊಳ್ಳೆ ರಗಳೆ ಆತಲ್ರಿ. ಸುಮ್ನೆ ಹೋದ್ರ ಎದಕ್ ಸುಮ್ನೆ ಓದ್ತಿ ಅಂತೀರಿ, ಒಯ್ಕೊಂಡ್ರ ಎದಕ್ ಒಯ್ಕಂತಿ ಅಂತೀರಿ. ಸರ್ ನೀವೇ ಹೇಳಿ ಸರ್, ಅವ್ರ ಪಾಟಿಗೆ ಅವ್ರು ಮಾತಾಡಕತ್ತಿದ್ರಲ್ಲ, ನಾನೇನಾರ ಬಂದ್ ಎದಕ್ಕ ಏನಂತ ಕ್ವಶನ್ ಮಾಡಿದ್ನೇನ್ರಿ? ಇಲ್ಲ. ಮತ್ ನನ್ನ ಯಾಕೆ ಕ್ವಶನ್ ಮಾಡ್ತಾರ ಅವ್ರು? ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ರ, ನನ್ ಪಾಡಿಗೆ ನಾನ್ ಕೆಲಸ ಮಾಡ್ತಾನ. ಲೇ ತಂಬರ್ಲೇ ಕೊಡ್ಬೇಡ. ಲೇ ಏನೋ ಮಾಡ್ತಾ ಇದೀಯ ನೀನು? ಕೆಲಸ ಮಾಡಕತ್ತೀನ್ರಿ ಸರ. ಲೈ ಬೈಲಿ, ಈ ರೋಡ್ ಸೈಡ್ ಅಲ್ಲಿ ಕಲ್ಲಂಗಡಿ ಹಣ್ಣ ಡಿಸೈನ್ ಕೂದಿರ್ತಾರ ಗೊತ್ತಾ? ಗೊತ್ತು, ನೋಡಿನಿ. ನೋಡಿದ್ಯಾ? ನೋಡಿನಿ. ಅದೇ ತರ ಯಾರ್ದಾದ್ರೂ ಮುಖ ಕುಯ್ಬೇಕು ಅಂತ ನನಗೆ ತುಂಬಾ ದಿನದಿಂದ ಆಸೆ ಆಗ್ತಾ ಇದೆ ಕಣ. ಕುಯ್ರಿ ನನ್ ಪರ್ಮಿಷನ್ ಇದೆ, ಕುಯ್ರಿ, ಆರಾಮ್ ಕುಯ್ರಿ. ನಿನ್ನ ಮುಖನೇ ಕುಯ್ಬೇಕು ಅಂತ ಅನಿಸ್ತಾ ಇದೆ ಕಣ. ಎದಕ್ ರೀ ಸರ, ನಾನೇನ್ ಮಾಡೀನಿ ಅಂತದ? ನನ್ನ ಮಗನೇ ಕೊಬ್ಬೆ ಇಲ್ದಿರೋ ಬಾಡಿ ಇಟ್ಕೊಂಡು ಕೊಬ್ಬು ತೋರಿಸ್ತೀಯ? ಸರ್, ಪ್ರೊಡ್ಯೂಸರ್ ಸರ್, ಜಲ್ದಿ ಬನ್ನಿ ಸರ್, ಇವ್ರು ಏನೇನೋ ಕುಯ್ತ್ ನನಕತ್ತೀರ, ನನಗೆ ಎಲ್ಲೆಲ್ಲೇ ಬುಗುಲ್ ಬರಕತ್ತೈತೆ. ಬರ್ರಿ ಗಡನ, ನಾ ಬಂದೆ. ಬರ್ರಿ. ಏನದು? ಫೋನು ಎತ್ತಿದೆ ಒತ್ತಿದೆ ಮಾತಾಡು. ಹಲೋ, ಒದ್ದು ಸರೋಜಾ, ಮುದ್ದು ಸರೋಜಾ, ಲೇದು ಸರೋಜಾ, ನ ಸಾಧು ಸರೋಜಾ, ಪೆಟ್ಟು ಏನ್ರಿ ನಿಮ್ ಗೋಳು ಹಂಗ್ ಕಿರ್ಚ್ಕೊತಾ ಇದೀರಾ? ನಿಮ್ ಕಡೆ ಇವನು. ಎಸ್. ಓ, 4 ಜನ ಹೀರೋಗಳು ಬಂದ್ಬಿಟ್ಟಿದ್ದಾರೆ ಸರ್. ఒక ಆಟೋಗ್ರಾಫಿ ಇವತ್ತು ಬೆಳಿಗ್ಗೆ ನಾನ್ ನರಿ ಮುಖ ನೋಡ್ಕೊಂಡ್ ಬಂದಿದ್ದೆ ಅನ್ಸುತ್ತೆ. 4 ಜನ ಹೀರೋಗಳು ಕಾಲ್ ಶೀಟು ಸಿಕ್ಬಿಡ್ತು. ಕಾಲ್ ಶೀಟು? ಇವ್ರು ಯಾವಾಗ ಕಾಲ್ ಶೀಟ್ ಕೊಟ್ರೆ ನಿಂಗೆ? ಸರ್, ನಮ್ಮ ಬ್ಯಾನರ್ ಅಲ್ಲಿ ನೆಕ್ಸ್ಟ್ ಸಿನಿಮಾಲಿ ನಾವು 4 ಜನ ಆಕ್ಟ್ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಸೈನ್ ಹಾಕಿ ಕೊಟ್ಬಿಟ್ಟಾರ. ಕಂತ್ರಿ ನನ್ನ ಮಗನೇ ಆಟೋಗ್ರಾಫ್ ಹಾಕಿ ಅಂತ ಹೇಳ್ಬಿಟ್ಟು ಹಿಂಗ ಯಾಮರ್ಸೋದ್ ನೀನು. ಇದನ್ನೆಲ್ಲ ತಗೊಂಬಂದ್ ಯಾಕೆ ಇಲ್ಲಿ ಇಟ್ಟಿದ್ರ? ಏನ್ ಪ್ರಾಬ್ಲಮ್? మీకు ವಿಷಯ ತೆಲೀತು. ಅಯ್ಯೋ ಸರ್, ಈ ಮನೆ ಲಕ್ಕಿ ಡಿಪ್ಪಲ್ ಸೆಲೆಕ್ಟ್ ಆಗಿದೆ ಸರ್. ಲಕ್ಕಿ ಡಿಪ್ಪಲ್ಲಿ? ಯಾವ ಲಕ್ಕಿ ಡಿಪ್ಪು? ಸರ್, ಶೂಟಿಂಗ್ಗೆ ಪುಕ್ಸಟ್ಟೆ ಮನೆ ಯಾವ್ದು ಸಿಗುತ್ತೆ ಅಂತ 10 ಲೊಕೇಶನ್ ಹೆಸರು ಬರ್ದ್ಬಿಟ್ಟು ಚೀಟಿ ಹಾಕಿದ್ವಿ. ಎತ್ತದಾಗ ಈ ಮನೆ ಬಂದ್ಬಿಡ್ತು ಸರ್. ನೀವ್ ಎಷ್ಟು ಲಕ್ಕಿ ಸರ್. ಲಕ್ಕಿ ನಾನಲ್ಲ ಕಣೋ, ನೀವು. ಯಾಕೆ ಸರ್? ನಮ್ಮ ಮನೇಲಿ ಆಯುಧ ಪೂಜೆಗೆ ಮಾಡಿದಾಗ ಈ ಮಚ್ಚಗಳನ್ನೆಲ್ಲ ಪೂಜೆ ಮಾಡಿ ಇಟ್ಟಿದ್ದೆ. ಅದನ್ನ ಆಚರಣೆ ತೆಗ್ದಿಲ್ಲ. ಅದನ್ನೀಗ ತೆಗಿತೀನಿ, ಆವಾಗ ನಿಮ್ಗೆ ಕೊಚ್ತೀನಿ. ನನ್ನ ಮಕ್ಕಳ ಲಕ್ಕಿ ಅಂತ. ಲಕ್ಕಿ ಫಸ್ಟ್ ಇದನ್ನೆಲ್ಲ ತಗೊಂಡು ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ನೀನ್ ಏನು ಮಾಡಕ್ಕಾಗಲ್ಲ ಬಾವ. ಯಾಕೆ ಅಂದ್ರೆ ಇವ್ರಿಬ್ರು ಹಿಂದೆ ಸಿಂಹದ ಮರಿ ಇದೆ. ಯಾಕೆ ಬಿಡತ್ತವ ಹಂಗೋಗ್ಬಿಟ್ರಿ? ನಿನ್ ಬಾಯಿಗೆ ಮಾಡಾಕ ಈಗ ನೀನ ಹೇಳ್ದಲ್ವ ಮರ, ನಮ್ ಹಿಂದ್ ಸಿಂಹದ ಮರಿ ಐತಿ ಅಂತ ಬ್ಯಾಕಿಗೆ ಬಾಯಕ್ ಬಿಟ್ರ. ಇಲ್ಲಿ ಬಂದು ಆಡ್ಕೊಂಡಿವಿ. ನಿಮ್ ಹಿಂದೆ ಸಿಂಹದ ಮರಿ ಇದೆ ಅಂತ ಹೇಳಿದ್ದು ನಾನೇ ಕಣ್ರು. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಯಾವ್ದೋ ಪ್ರಾಣಿಗೆ ಹುಟ್ಟಿರೋದಂತ. ಸರಿಯಾಗಿ ತಿಳ್ಕೊ. ಯಾರು ಅನ್ಕೊಂಡ್ಬಿಟ್ಟಿದೀನಿ ಇವ್ರನ್ನೆಲ್ಲ? ಯಾರು? ಪ್ರೊಡಕ್ಷನ್ ಇಸ್ಕರ್. ಏನಾರು ದುಡ್ಡು ಹಾಕ್ತಾರಲ್ಲ ಅಪ್ಪ, ಪ್ರೊಡಕ್ಷನ್ ಇಸ್ಕರ್. ಪ್ರೊಡಕ್ಷನ್ ರಿಸ್ಕರ್ ಅಲ್ಲ, ಪ್ರೊಡ್ಯೂಸರ್. ಅಯ್ಯೋ, ಪ್ರೊಡ್ಯೂಸರ್ ದುಡ್ಡು ಹಾಕೋವರ್ಗು ಅಪ್ಪ. ಆಮೇಲೆ ಅದು ರಿಸ್ಕ್ ಆಯ್ತಲ್ಲ, ಅದಕ್ಕೆ ರಿಸ್ಕರ್ ಅಂತ ಹೊಸ ಪ್ರೊಡ್ಯೂಸರ್. ಅವ್ರು ಯಾರು ಅನ್ಕೊಂಡ್ಬಿಟ್ಟಿದೀನಿ ನೀನು? ಯಾರು? ಕ್ಯಾಮ್ ಇಲ್ದೇರೋನ್. ಕ್ಯಾಮ್ ಇಲ್ದೇರೋನಲ್ಲ, ಕ್ಯಾಮ್ರಾಮನ್. ಅಯ್ಯೋ, ಅದು ಅವರು ಕ್ಯಾಮ್ರಾಮನ್ನು. ಈ ನನ್ ಮಗ ಕ್ಯಾಮ್ ಇಲ್ದೇರೋನೆ. ನಾನಂತೂ ಈ ಸಿನಿಮಾನ ನಾನೇ ಸ್ವತಃ ನಿಂತ್ಕೊಂಡು ನಿದ್ರಾಸನ ಮಾಡ್ತೀನಿ. ನೀನು ಶವಾಸನ ಮಾಡು. ಗುಲ್ಡು ನನ್ನ ಮಗನೇ, ಅದ್ ನಿದ್ರಾಸನ ಅಲ್ಲ, ನಿರ್ದೇಶನ. ಅದೇಪಾ, ನೀನ್ ಬೇಕಾದಾಗ ನೀ ಕರ್ಕೋ. ನಾನ್ ಮಾಡ್ದೆ ಅದನ್ನೇ, ಅದಕ್ಕೋಸ್ಕರ ನಿದ್ರಾಸನ ಅಂದೆ ನಾನು. ಕರ್ಮ ಕಾಂಡ. ಸರಿ, ಮುಂದೆ? ಅದೇ ಮುಂದೆ ಇಜಿಲ್ಲ ಅವ್ರೆ, ಆಡಿಯನ್ಸ್ ಅವ್ರೆ. ಮುಂದೆ ಕೇಳು ಅಂದ್ರೆ ಅದಲ್ಲ ನಾನು ಹೇಳಿದ್ದು, ಮ್ಯಾಟ್ರ್ ಮುಂದೆ ಕೇಳು. ಓ ಹಂಗ? ನನ್ನ ಸಿನಿಮಾನ ಶೂಟಿಂಗ್ ಎತ್ತಕ್ಕೆ ಬಂದಿದ್ದೀನಿ. ದಯವಿಟ್ಟು ನೀ ನಮಗ್ ತೊಂದರೆ ಕೊಡಬೇಡ. ಏನೋ ನಾವು ನಿಮ್ಗೆ ತೊಂದರೆ ಕೊಡಕ್ಕಿಲ್ಲ. ಎಲ್ಲಪ್ಪ ನಮ್ ಹೀರೋ ಎಲ್ಲಿ? ಹೀರೋ ಇಲ್ಲ, ನಮ್ಮ ನಿನ್ ಕಾಯಿಸ್ಬಾರ್ದಪ್ಪ, ದುಡ್ಡು ಹಾಕ್ಬಿಟ್ಟಿರ್ತೀವಿ. ಹೀರೋ ಎಲ್ಲಿ? ಎಲ್ರಿ ಹೀರೋ? ಯಾಕಡ ಏನದು ಹೀರೋಗೆ ಯಾಕಡ? ಹೀರೋ ಯಾಕಡ ಅಂತಂದ್ರೆ ತೆಲುಗುಲಿ ಎಲ್ಲಿ ಅಂತ. ಕನ್ನಡ ಮಾತಾಡಕ್ಕೆ ಏನ್ ದೊಡ್ಡರಾಗ ಬರಕತ್ಯಾರ. తీసుకోపోరా బండి తీసుకోపోరా. ಪ್ರೊಡಕ್ಷನ್ ಮ್ಯಾನೇಜರ್? ಯಾರಾದ್ರೂ ಮ್ಯಾನೇಜರ್? ನಾನೇ ಸರ್. AC ಗಾಡಿ ಕಳ್ಸು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಗಾಡಿ ಕಳ್ಸಿದ್ಯಾ? ಸರ್ ಹೀರೋ ಸರ್, ಕೂಲ್ ಸರ್. ಎರಡು ಒಂದ ಅಲ್ರಿ, ಅದು ತಣ್ಣಗಿರ್ತತೆ, ಇದು ತಣ್ಣಗಿರ್ತತೆ.
ಅವ್ನ್ 1000 ರೂಪಾಯಿ ಕೇಳ್ದೆ ಇವ್ನು 100 ರೂಪಾಯಿ ಕುಂದ್ ಅದಕ್ಕೆ ಇದನ್ನ ಫಿಕ್ಸ್ ಮಾಡ್ಬಿಟ್ಟೆ. ನಿನ್ನ ಮಕ ಮುಚ್ಚ ಮೇಲೆ ಮರಗಟ್ಟು ಬಿಟ್ಟೈತೆ. ಸರ್ ಬಿಟ್ಟಾಕಿ ಸರ್, ಮೂಡ್ ಆಫ್ చేయొద్దండి ಸರ್. ಬೆಳಿಗ್ಗೆ ಮೂಡ್ ಆಫ್ ಮಾಡಬೇಡಿ. ಫಸ್ಟ್ ನನ್ನ ಕಣ್ ಮುಂದೆ ಗಾಡಿ ಇರಬಾರ್ದು, ತಗೊಂಡೋಗಿ. ತಗೊಂಡೋಗ. ಹೇಳಿದ್ದೀನಿ ಸರ್. ಓ ಎಲ್ಲ ಚೌಕ ಹೀರೋಗಳೆಲ್ಲ ಯಾಕೆ ಆರಾಮಾಗಿ ಫಿಲಮ್ ಮಾಡ್ಕೊಂಡಿದ್ರಲ್ಲ ನೀವೆಲ್ಲ, ಯಾಕೆ ಡಾಂಬರ್ ಹಾಕ ಕೇಳಿದ್ಬಿಟ್ರಿ? ರೋಡ್ ಮಾಡ್ತಾ ಇದ್ದೀರಾ, ನೋಡ್ದೆ ಟಿವಿಲಿ ಬರ್ತಾ ಇರುತ್ತೆ. ಹೀರೋಸ್ ಅಲ್ಲ ಎಲ್ಲ. ರೋಡಾ? ರೋಡ ಯಾವ್ದು ಸರ್? ಅಡ್ವರ್ಟೈಸ್ ಬರ್ತಾ ಇರುತ್ತಲ್ಲ, ಅದಿದು ಮಿನಿಸ್ಟರ್ ಕರ್ಕೊಂಬತ್ತೀರಾ, ಓ ಖೂಬ್ ಜಮೇಗಾರ. ರೋಡ್ ಫಿಲಮ್ಗಳೆಲ್ಲ ಚೆನ್ನಾಗಿತ್ತಲ್ಲ ಸರ್ ಅದಕ್ಕೆ ಆಡ್ ಅಂತಾರೆ. ಆಡ್ ಅದು ಅದು ನಾವೆಲ್ಲ ಕೂಡಿ ನಡೆದರೆ, ಇವಾಗ ನಾವೆಲ್ಲ ಕೂಡಿ ಹೊಡೆದರೆ ನನಗೆ ಸ್ವರ್ಗ ಸುಖ. ಸರ್ ಇವನ್ ಹೀರೋ. ನೀವು ಮೂಡ್ ಆಫ್ ಮಾಡ್ಕೋಬೇಡಿ ಸರ್, ಶೂಟಿಂಗ್ ಪ್ರಾಬ್ಲಮ್ అవుతుంది ಸರ್. ಸರ್ ಶೂಟಿಂಗ್ ಶುರು చేస్తామా ಸರ್? ಮಾಡೋಣ ಇರ್ರಿ ಇರ್ರಿ. ಮೇಕಪ್ ಎಲ್ಲ ಮಾಡ್ಕೊಳ್ಳೋದು ಬೇಡವೇನ್ರಿ? ಪ್ರೊಡಕ್ಷನ್ ಚೇರ್ ತಗೊಂಬಪ್ಪ. ಏಯ್ ಪ್ರೊಡಕ್ಷನ್ ಸಾರಿ ಚೇರ್ ತಗೊಂಬರೋ. ಹೆಂಗಿಟ್ಟಿದೀವಿ ಅವ. ನೀನ್ ಹೀರೋ ಅಂತ ಬಿಲ್ಡಪ್ ಎಲ್ಲ ತಗೊಂಡಲ್ಲ, ಅಲ್ಲ ಕಳ್ಳನ್ ಮಗನೇ, ಇಳಿಯೋದಕ್ಕಾಗ್ಲಿಲ್ಲ ಗಾಡಿಯಿಂದ. ನೀನೆಂತ ಗುಲ್ಡು ಕಣ ನೀನು ಒಬ್ಬ ಹೀರೋನ ತರಕ್ಲಂಟಿ ನನ್ನ ಮಗನೇ. ಎಗ್ರಕ್ ಹೋದೆ ಕೈ ಕಾಲು ಮುರಿದಾದ್ರೆ ಯಾರು ಜವಾಬ್ದಾರಿ ಕೊಬ್ರ? ಸರ್ ಚೇರ್ ರೆಡಿ, ಬರೀ ಕುಂತ್ಕರಿ. ಓಕೆ ಓಕೆ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೈ ಬಾಯ್. ಹಾ ಹೇ ಹಾ. ನೀನು ಮ್ಯಾನೇಜರ್ ಅಲ್ವೇನಪ್ಪ? ಮ್ಯಾನೇಜರ್ ಅಲ್ಲ ಕಣ, ಕ್ಯಾಮ್ರಾಮನ್. ಕ್ಯಾಮ್ರಾಮನ್? ಹೌದಾ? ಪರವಾಗಿಲ್ಲಮ್ಮ. ಕ್ಯಾಮ್ರಾಮನ್ ಆದ್ರೂ ಚೇರ್ ಎಲ್ಲ ತಂದಾಗ್ತಿದ. ಸಿಂಪ್ಲಿಸಿಟಿ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಇನ್ಮೇಲೆ ನನ್ನ ಎಲ್ಲ ಸಿನಿಮಾಗೂ ನೀನೇ ಕ್ಯಾಮ್ರಾಮನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ಇವನ್ ಹೀರೋನಾ? ಯಾಕೋಬ್ರ ಈ ಪ್ರಶ್ನೆ ಕೇಳ್ತಾ ಇದ್ಯಾ? ಏನಾಯ್ತು? ಫೋನು ಎತ್ತು. ಎತ್ತೆ ಒತ್ತಿದೆ ಮಾತಾಡು. ಮಾತಾಡ್ತೀನಿ. ಹಲೋ, ಒತ್ತು ಸರೋಜಾ, ಮುದ್ದು ಸರೋಜಾ, ಲೇದು ಸರೋಜಾ, ನಾ ಸಾಧು ಸರೋಜಾ. ಪೆಟ್ಟು ನೀನು ಒದ್ದು ಸರೋಜ ಅಲ್ಲ ಕಣ, ಪೆದ್ದು ಸರೋಜ. ಯಾಕೆ ಸರ್? ಈ ತರಕ್ಲಾಂಟಿ ನನ್ನ ಮಗನ್ನ ನೀನು ಹೀರೋ ಮಾಡಿದ್ರೆ ನೀನು ಬೀದಿಗೆ ಬರೋದು ಗ್ಯಾರಂಟಿ. ಚಾನ್ಸೇ ಇಲ್ಲ ಸರ್. ಯಾಕೆ ಚಾನ್ಸ್ ಇಲ್ಲ? ನಾನು ಆಲ್ರೆಡಿ ಬೀದಿಲಿ ಇದ್ದೀನಿ ಸರ್. ನಿನ್ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ನಮ್ಮ ಹೀರೋನ ನೀನು ಅಂಡರ್ವೇರ್ ಮಿಸ್ ಮಾಡ್ಬೇಡ. ಹೀರೋನ ಏನ್ ಮಾಡ್ಬೇಡ? ಅಂಡರ್ವೇರ್ ಮಿಸ್ ಮಾಡ್ಬೇಡ ಅಂದೆ. ಅವನ್ ಅಂಡರ್ವೇರ್ ಮಿಸ್ ಆದ್ರೆ ನನಗೇನಾಗಬೇಕು? ಹಂಗಲ್ಲ ಬಾಬಾ, ಅವನ್ನ ಕೇವಲವಾಗಿ ನೋಡ್ಬೇಡ ಅಂತ ಬಡ್ಕೊತಾ ಇದ್ದೀನಿ. ಅಂಡರ್ ಎಸ್ಟಿಮೇಟ್ ಮಾಡಬೇಡ, ಅಂಡರ್ವೇರ್ ಮಿಸ್ ಮಾಡಬೇಡಲ್ಲ. ಯಾವ್ದೋ ಒಂದು ಬುಟ್ಟಕಪ್ಪ ನೀನು. ಶೂಟಿಂಗ್ ಲೇಟ್ ಆಯ್ತಾ ಇದೆ ಇಲ್ಲಿ ನಮ್ಗೆ. ಅಪ್ಪ ಇರೋದು ಇವನೊಬ್ಬ, ನೀವು 3 ಜನ ಏನೋ ಶೂಟಿಂಗ್ ಮಾಡ್ತಿರಲ್ಲ ಸರ್. ನಾವು ಅಂದ್ರೆ ನಮ್ಮ ಟೀಮಲ್ಲಿ ಇರೋ ಜನ ಕಮ್ಮಿ ಆದ್ರೂ ಮೇಮ್ చేసింది ಪಿಕ್ಚರು ದೊಡ್ಡ ಪಿಕ್ಚರ್ ಸರ್. ಹೌದು ಕೋಬ್ರಾ, ನಮ್ದು ದೊಡ್ಡ ಸಿನಿಮಾ ಅಂತಾನೆ ಒಪ್ಕೊಂಡಿರೋದು. ಅಲೋ, ಅಂತ ದೊಡ್ಡದು ಕಾದು, ದೊಡ್ಡದು.